ಇವ ಎಲ್ಲ ಮನೆ ತೊಳೆದಾಯ್ತು, ಎಲ್ಲ ಆಯ್ತು, ಪೂಜೆನೇ ಆಯ್ತು, ಎಲ್ಲ ಆಯ್ತು. ಬಳ್ಕೊಂಡು ಹೋಲಿ ಈ ವಾರದ ದಿನ ಏನೈತಿ ಎಲ್ಲ ಮನೆ ಎಲ್ಲ ಕಸ ಹುಡುಗಿ ತೊಳೆದು ಪೂಜೆ ಮಾಡ್ಬೇಕಾದ್ರೆ ಟೈಮ್ ಬಾರ ಒಂದಾಗ್ಬಿಡ್ತೈತಿ. ಅಡುಗೆ ಮಾಡಿದ ಮತ್ತು ದೂರಿನ ಮಾತು ಉಳಿತು. ನಾಷ್ಟ ಒಂದು ಮುಂಜಾನೆ 8:30ಗೆ ತಿಂದಾರ. ಈಗ ಊಟ ಟೈಮ್ ಅಂತೂ ಆಯಿತು. ಒಬ್ಬೊಬ್ರು ಬರ್ತಾರೆ, ಇನ್ನು ಊಟಕ್ಕೆ ಏನು ಮಾಡಿ ಅಂತೇಳಿ ಎರಡು ಸಬ್ಸಿ ಪಲ್ಯ ಬರ ಸೋಸ್ ಕಿಸಿದ್ರೆ ಏನೈತಿ ಇದ್ರ ತೊಳೆದ ಕಿಸಿ ಹೆಸರು ಕಾಳು ಜೊತೆ ಹಾಕಿ ಮಾಡಬೇಕು. ಇದಕ್ಕೆ ಮಾಡಿ ಏನು ಮಾಡಲಿ, ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ? ಇಂಥ ಬಿಸಿಲಾಗ ಯಾರು ಚಪಾತಿ ಉಣ್ತಾರ? ಬೇಡ, ರೊಟ್ಟಿನೇ ಮಾಡಿಬಿಡ್ತೀನಿ. ಯಾಕಂದ್ರೆ ಈ ಪಲ್ಯದಾಗ ರೊಟ್ಟಿ ಇದ್ರೆ ಚಂದ ಆಗ್ತದೆ. ಬಿಸಿ ಬಿಸಿ ದಮ್ಮನ ರೊಟ್ಟಿ ಆಯ್ತಂದ್ರೆ ಕಮ್ಮಗತ್ತದ ಪಲ್ಯ. ಒಂದಿಟ್ಟು ಹಸಿ ಮೆಣಸಿಕಾಯಿ ಇಟ್ಟು ತೊಗೊಳ್ಳಿ ನೋಡಿ. ಹಸಿ ಮೆಣಸಿಕಾಯಿ ಖಾರ ಅರ್ಧಕ್ಕೆ ಸಿಂದ್ರೆ ಇಟ್ಟು ಪಾಣಿ ಹೊಡೆದ್ರೆ ಅಂದ್ರೆ ಎಂಥ ಕಮ್ಮಗತ್ತೈತಿ. ಇಡ್ಲೆ ಉಣ್ಲೆ ಅನ್ನಂಗೆ ಆಕೈತಿ ಪಲ್ಯ. ಬರೋಬರ ಏನೈತಿ ಇದಿಟ್ಟು ಸೋಸಿ ಕೊಳದ ಕಿಸಿನ ತೊಳೆದಿಟ್ಟು ರೊಟ್ಟಿ ಮಾಡಿಬಿಟ್ನಿ. ಹಿಂದಣಿಸಿ ಈ ಕಡೆ ಒಂದು ಕಡೆ ಬ್ಯಾಳಿಗಿಟ್ಟನೆ, ಬ್ಯಾಳಿ ಕುಯ್ತಾವ ಮಾಡಿ ತೆಗ್ಲಕ್ಕೆ ಬರ್ತೈತಳಿ. ಅಟ್ಟೆ ಮಾಡ್ತೀನಿ. ಹನುಮನ ನೋಡಿದೀರಾ, ನಮ್ಮ ಹನುಮನ ನೋಡಿದೀರಾ, ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು, ಹನುಮನ ನೋಡಿದೀರಾ. ಮನುಷ್ಯಾಗ ಹೆಂಗ ನೋಡ್ರಿ, ದೇವ್ರ ನಂಬಿಕೆ ಸಿಂದ್ರೇನೈತಿ, ಪೂಜೆ ಪುನಸ್ಕಾರ ಅಂತ ವಾರದ ದಿನ ಮಾಡಿ ಕಿಸಿಂದ್ರ ಬಿಟ್ಟೇವಂದ್ರೆ ಮನುಷ್ಯಾಗ ಮನಿ ಆಗಲಿ ಮನಸ್ಸಾಗಲಿ, ಮನ್ಯಾಗಿದ್ದವ್ರ ಮನಸ್ಸಾಗಲಿ ಎಷ್ಟು ಶಾಂತಿ ನೆಮ್ಮದಿ ಅನ್ನಿಸ್ತೈತಿ. ಅದೇ ಉಳಿದಿಂದಾಗ ನೋಡ್ರಿ ಒಂಥರ ಮನಿ ಎಲ್ಲ ರಾವ್ ಕಂಡಂಗಾಗಿ ಮನುಷ್ಯಾಗ ಸಮಾಧಾನನೇ ಇರಂಗಿಲ್ಲ. ಏನ ಎಂತ ಅವತ್ತು ಪೂಜೆ ಮಾಡಿದೊಂದಿನ ಮನಸ್ಸು ಚಂದ ಇರ್ತದೆ, ಮತ್ತು ಮರುದಿನ ಹಂಗೇ ಆಗ್ತದ. ದಿನ ಒಂದು ಪೂಜೆ ಮಾಡೋದೊಂದಾಗಲ್ಲ. ದೇವ್ರಿಗೆ ಹಬ್ಬ ಅಂದ್ರೆ ದೇವ್ರ ದೀಪ ಹಚ್ಚವು. ದಿನ ದೇವ್ರ ತೊಳೆದು ಪೂಜೆ ಮಾಡೋದು ಆಗಂಗಿಲ್ಲ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಬಂದಾಗ ಹೋಗ್ಬೇಕು ಜೀವನ. ಅಯ್ಯ ಕುತ್ತಿ ಬಸವ, ಹ್ಞೂ ನನ್ನ ಯಾಕೆ ಬಾರೇವ, ಏನು ಅಪರೂಪ ಯವ, ಅಪರೂಪದಾಗ ಅಪರೂಪ ಕಂಡು ಬಿಡವ ನಾರೇವತ್ತ ನಿನ್ನ ಮನೆ ಬಂದದಕ್ಕೆ. ಅಯ್ಯ ಯಾಕೆ ಹಂಗಂತಿ? ಮತ್ತೆ ನಾವ ಯಾಕೆ ನಮ್ಮಂತ್ರ ಮನೆ ಬರಂಗಿಲ್ಲಲ್ಲ ಇವ, ನೀ ಬಡವ್ರ ಮನೆಗೆ ನೀವೇನಿದ್ರು ಶ್ರೀಮಂತರು ಕೂಡ್ಕಿಸಿ ಮಾತಾಡಿದ್ರಿ. ನಮ್ಮಂತ ಬಡವ್ರ ಮನೆಗೆ ಬರೋದಿಲ್ಲ. ಕರೆದ್ರೆ ಬರ್ತೀರಿ, ಇಲ್ಲಿ ಕರೆದ್ರೆ ಬರೋದಿಲ್ಲ. ಅದು ಕರೆದ್ರು ಎಲ್ಲಿ ಬರ್ತೀಯವ ಇನ್ನೊಂದು ಹಿಂದಗಡಿಸಿ ಕೆಲಸ ಐತಿ, ಅದು ಐತಿ, ಇದು ಐತಿ ನಾವು ಮಾಡ್ಕೊಂಡು ಹೋಗ್ತೀರಿ. ಈ ಕರಿಲಾರ್ದೆ ಬಂದಿಲ್ಲ, ಅದಕ್ಕೆ ಒಂಥರ ಇದು ಆಯ್ತವ ನನಗೆ, ವಿಚಿತ್ರ ಆಯ್ತು. ಅಯ್ಯ ನೋಡವ, ನೀ ಹೇಳಕ್ಕ ಅಲ್ಲ ಮನ್ಯಾಗೇನ ಕೈಗೊಂದು ಕಾಲಿಗೊಂದು ಆಳ ಇಟ್ಕೊಂಡು ಐತಿ ಜೀವನ ನಡ್ಸಕತ್ತೀನಿ. ನಿನ್ನ ಹೆಂಗ ಮಾತಾಡ್ತೀಯ ಬಸವ? ಹೂನವ ಮತ್ತೆ ಇದ್ದಂಗ ಅಲ್ಲ ಮತ್ತೆ ಆರಾಮ ಒಬ್ಬಾಕಿ ಮಹಾರಾಣಿಗತ್ತೆ ಅದಿ. ಯಾರಿಗೆ ತಂದು ಹಾಕ್ಬೇಕನ್ನಕ್ಕೆ ಅನ್ನೋದಿಲ್ಲ, ಮಾಡಿ ಹಾಕ್ಬೇಕನ್ನೋದಿಲ್ಲ. ಕಮ್ಮಗೆ ಮಾಡ್ಕೊಂಡು ಒಬ್ಬಾಕಿನ ಕಮ್ಮು ತಿನ್ಕಿಸಿದ್ರೆ ಕಮ್ಮು ಚಿಂತಿಲ್ಲಾರ್ದಂಗೆ ತಿರುಗಾಡ್ತೇವ. ನಮ್ಮಂಗೆ ಹೆಂಗಪ್ಪ ಗಂಡ ಮಕ್ಕಳು ಅತ್ತಿ ಅದು ಇದು ಅತ್ತಿ ಸಂಸಾರ ಚಿಂತೆ ಅದನ್ನ ಇಲ್ಲ ಅಂದ್ರೆ ಮತ್ತೆ ನೀವು ಒಬ್ಬೊಬ್ಬರೇ ಜೀವನ ಮಾಡ್ತೇವೆ. ಅಗದಿ ನೀವು ಶ್ರೀಮಂತ ಬಂದೇವ ನೀವು. ಅಯ್ಯ ಅಲ್ಲ, ಯಾರು ಇಲ್ಲಾರ್ದೆ ಏನಾರ ಒಂಟನ ಗಿಡಿ ಹಂಗೆ ಇದಕ್ಕೆ ಜೀವನ ಮಾಡೋದು ಶ್ರೀಮಂತಿಕೆ ಜೀವನ. ತಗೋರಪ್ಪ ಹಚ್ಚುಗೋರಿ ಹಣಿ ಪ್ರಸಾದ. ಏವ ಎಲ್ಲಿ ಹಚ್ಕೋತಿ ಪ್ರಸಾದ? ಬಾ ಕುಂದ್ರ ಬಾ ಅಂದಂಗ. ಎಲ್ಲ ಮತ್ತೆ ಕಾಣೋಳಲ್ಲ, ಹೊರಗೂ ಇಲ್ಲ ಇಲ್ಲಿ ಇಲ್ಲ, ಎಲ್ಲಿ ಹೋಗಳ? ಕೂತು ಬ್ಯಾಸರಾಗ್ಯದ ಅಂತ ಹೇಳಿ ಅದು ಖಾಲಿ ಗುಡಿ ಬೆಲೆ ಹೋಗಿ ಕುಂದಿರ್ತೀನಿ ಅಂತ ಹೇಳಿಸಿದ್ರ ಬಡ್ಗಿ ಬಡ್ಕೋತ ಹೋಗಳ. ಬ್ಯಾಡ್ರಿ ಅಂದ್ರೆ ಕೇಳಿಲ್ಲವ. ಎಲ್ಲರ ಬಿದ್ದಿಗಿದ್ದೀರಿ ಕಾಣಂಗಿಲ್ಲ ಸುಮ್ ಕುಂದ್ರ ಅಂತಂದ್ರೆ ಕೇಳಿಲ್ಲ. ಅಯ್ಯ ಹೊಕ್ಕಿನ ತಗೋಣ, ಹೋಗಿ ಬರಕ್ಕೆ ನಾ ಇದೀನಿ, ನಿನ್ಗೆ ಕರ್ಕೊಂಡು ಹೋಗಂದಿನಿ, ಕರ್ಕೊಂಡ್ ಬಾ ಅಂದಿನಿ ಅಂತ ಹೇಳಿಸಿ ಅಂತಂದ್ರೆ ನನಗೆ ಹಿಂಗಾಕಿಸಿ ಸುಮಾದ್ನಿ. ನೀನು ಯಾಕೆ? ಹೌದಾ, ಹಿಂಗೆ ಮಾತಿ ಇರೋದು ಮತ್ತೆ ಕೇಳಂಗಿಲ್ಲ. ಒಟ್ಟ ತಾ ಹಿಡಿದ್ದೆ ಆಗ್ಬೇಕೀಗಿ. ತಾ ಹಿಡಿದ್ದೆ ಆಗ್ಬೇಕು, ತಾ ಅಂದಿದ್ದೆ ನಡಿಬೇಕು ಅಂದ್ರ ಇದು ಅನ್ನಕ್ಕೆ ನೀ ಮಾತಿ. ಇಲ್ಲಿಕಂದ್ರ ಕೇಳೋದಿಲ್ಲ ಯಾರ ಮಾತು. ಏನು ಮಾಡ್ತೇವ? ಚಟ ಇದ್ದವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತೀಯೇನು? ಅಂದಂಗ ನಿಮ್ಮ ತಾಮ್ ಬಂದಿದ್ದಲ್ಲ, ನಿಮ್ಮ ತಾಮ್ ನಾನು ಊರಿಗೆ ಏನೇ ಇಲ್ಲಕ್ಕ ಹೋಗ್ತೀನಿ. ನಾನೇ ನನ್ನ ಅಗ್ಗನೇ ಇರಪ್ಪ. ಯಾವ ಏನೇನು ಬರಂಗಿಲ್ಲ ಅಪ್ರೂಪ ನಮ್ಮ ಮನೆಗೆ ಬರೋದು. ಈಗ ಯಾಕೆ ಬರ್ಲಾರ್ದ ಬಂದಿದ್ದಿ, ಇರು ಒಂದು ಇನ್ನೊಂದು 4 ದಿನ ಇದಕ್ಕಿಸಿ ಹೋಗತ್ತಿ ಅತ್ತೇಸಿ ಅಂದಿನಿ. ಅದಕ್ಕೆ ಆಯ್ತು ಅಂತೇಳಿ ಇವತ್ತು ಅವ್ರ ಮಾವನ ಜೋಡ ಏನೋ ಕೆಲಸ ಅಂತ ಹೋಗ್ಯಾರ ಇಬ್ರು ಕೂಡಿ. ಹೌದಾ, ಮತ್ತೆ ಅಂದಂಗ ನಿನ್ನ ಮಗಳು ಅದ ಆಕಿನ ಪೇಪರ್ ನಡೆದವಲ್ಲ, ನೀನು ಯಾಕೆ ಪೇಪರ್ಗೆ ಹೋಗ್ಯಾಳ ಆಕಿನು? ಹೌದಾ, ಪೇಪರ್ ನಡೆದು ಅನ್ನಂಗಾಯ್ತು ನೋಡು. ಇವ ಮನೆ ಬರೋದವ ಅನ್ನಂಗಾಗ್ಯದ. ಮತ್ತೆ ಹೊಳ್ಳಿ ಪೇಪರ್ ಬಂದು ಅಲ್ಲ ಈಗ. ಅನಟ್ರಾಗೆ ವರ್ಷ ಕೈದ ನೋಡ ಬಸಿ ಹೆಂಗಿದ್ದಿರ್ಬೇಕು. ಏನಿವ ಮೊದಲು 1 ವರ್ಷ ಅಂದ್ರೆ ಯವ್ವ 1 ವರ್ಷ ಆತಿದ್ದೇವು ನಾವು. ಈಗ 1 ವರ್ಷ ಅಂದ್ರೆ ಅಯ್ಯ ಒಂದೇ ವರ್ಷ ಅಂತವ. ಏನು ಕಂಡಾಪಟ್ಟಿ ದೂರ ಅಂತೀವಲ್ಲಿ. ಹ್ಞೂ ನೋಡಿ ಅನ್ಯಾಕ ಅಲ್ಲ, ವಾರಗಳು ತಡಾಕಿಲ್ಲಾರ್ದೆ ಬರ್ಲಾಕತ್ತಾವ, ತಿಂಗಳಂತೂ ತಡಾಕಿಲ್ಲಾರ್ದೆ ಬಿಡಕತ್ತಾವ ಬಿಡು. ಈಗ ಅವಾಗ 1 ವಾರ ಅಂದ್ರೆ ಯವ್ವ 1 ತಿಂಗಳಿದ್ದಂಗೆ, 1 ತಿಂಗಳಂದ್ರೆ 1 ವರ್ಷ ಇದ್ದಂಗೆ. ಅವಾಗ ಈಗೇನದೇ ವಾರ ಅಂದ್ರೆ ಅಂದು ಹ್ಞೂ ಅನ್ನಟ್ರಾಗೆ ಬರ್ಲಾಕತ್ಬಿಟ್ಟ. ವಾರ ತಿಂಗಳ ವರ್ಷ ಕಾಲು ಹೆಂಗೆ ಕಳಿಯಾಕತ್ತಾವ ಅಂತ ಗೊತ್ತಾಗಲ್ಲ ತೊಟ್ಟೆ ಅಂತೀಯೇನು? ಮತ್ತೆ ನಾಯಕ ಸಮಾಚಾರ ಊಟಗೀಟ ಆಗ್ಯದ? ಹ್ಞೂನವ ಉಂಡೆ ಬಂದೀನಿ. ನಿಮ್ದು ಆಗ್ಯದ? ಹ್ಞೂನವ ಆಗ್ಯದ. ಯಾಕ ಬಡವ್ರ ಮನೆ ಪಾಸ್ ಎಚ್ಚರೆ ಮಾಡಿರಿವ ಇವ ಬರ್ಲಾರ್ದರು? ಅದು ಒಂದು ಮಾತು ಹೇಳ್ಬೇಕಿತ್ತು ನಿನಗೆ, ಅದಕ್ಕೆ ಬಂದೆ. ಏನು ಮಾತಾಯ್ಕ? ಅದು ನಿನ್ನ ಮಗಳದ? ನನ್ನ ಮಗಳಿಗೇನು ಹೇಳಕ್ಕೆ ಬಂದಾಳಕಿ? ಅಲ್ಲ ನನ್ನ ಮಗಳು ಯಾವ ಜೋಡಿನೇ ಮಾತಾಡ್ತಾಳ ಅಂತನ್ನೋದು ಏನರ ಗೊತ್ತಾಗತ್ತೆ ನೀಕಿಗೆ. ಅದೇ ಹೇಳಕ್ಕೆ ಬಂದಾಳ ಹೆಂಗೆ ಯಾರಿಗೆ ಗೊತ್ತ? ನಿನ್ನ ಮಗಳದಲ್ಲಕತ್ತಾಳ. ಏನು ಮಾಡ್ಬೇಕು ಇದಕ್ಕೆ? ಏನು ಹೇಳ್ತಿರ್ಬೇಕೀಕಿ?
ತಡಿ ನೋಡೋಣ ಕೇಳೋಣ ಏನು ಹೇಳ್ತಾತೆ. ಅದಕ್ಕೆ ನಾ ಏನು ಬೇರೆ ಏನು ಮಾತಾಡೋದು ಬೇಡ, ಏನು ಅಂತ ಅಟ್ಟೆ ಕೇಳಬೇಕು, ಅಟ್ಟೆ ಸುಮ್ಮಬೇಕು. ನೋಡಬೇಕಿನ ಬಾಯಲ್ಲಿ ಏನು ಬರ್ತದೆ. ಹೇಳ ಹೇಳಲ್ಲ ಯಾಕೆ ಏನು ಅದು ಹೇಳಿನೇ ಮತ್ತೆ ನೀನು ನನಗೇನು ಬೈಬಾರ್ದಾ? ಇಲ್ಲಿ ಹೇಳ ನಾ ಯಾಕೆ ಬೈಲಿ? ಆಯ್ತು, ಅದು ನಿನ್ನ ಮಗಳು ಮತ್ತು ಆಕಿ ಯಾರವ ನೀರನ ಮಗ ಈಟಾಗ್ಯ ನೋಡವ. ನಾ ಅಂತೂ ಹೇಳೋದಿತ್ತು ಹೇಳಿನ್ಯಾ. ಮತ್ತು ನಾ ಸುಳ್ಳು ಹೇಳಕತ್ತಿಲ್ಲ, ಖರೆ ಹೇಳತ್ತೀನಿ. ಮತ್ತು ನಾ ಕಣ್ಣಾರೆ ಕಂಡಿದ್ದೆ ನಾ ಹೇಳತ್ತೀನಿ. ಇನ್ನೊಬ್ಬರ ಮಾತು ಕೇಳಿ ಬಂದಂತೂ ನಾ ಹೇಳಕತ್ತಿಲ್ಲ. ಈಗ ಹೇಳಿ ನೋಡು. ಇವ ಅಲ್ಲ ನೀನು ಯಾಕೆ ಏನು ಹೇಳಕತ್ತಿ ಏವನಿ? ಅಲ್ಲ ನನ್ನ ಮಗಳ ಹಂತಕ್ಕೆಲ್ಲವ ಯಾಕ ನೀ ಇಂಥದೆಲ್ಲ ಹುಲಿ ಹೊರಿಸ್ಬೇಡ, ನಾ ಹೇಳ್ತೀನಿ. ಅಲ್ಲ ಯಾಕ ಹರಿದ ಮಗಳಿಗೆ ಇಂಥವೆಲ್ಲ ಹುಲಿ ಹೊರಿಸಿದ್ರ ನಾಳೆ ಕೊಡ್ತಗಳು ಹೆಣ್ಮಗಳು ಇಂಥವೆಲ್ಲ ಆಕಿನ ಮ್ಯಾಗ ಹೊರಿಸಿದ್ರ ಆಕಿನ ನಾಳೆಗೆ ಜೀವನ ಏನಾಗ್ತದ ಏನಿಲ್ಲತ್ತ ವಿಚಾರ ಮಾಡ್ಬಾರ್ದು ಶರವಕ್ಕ. ಅಲ್ಲ ಇವ ನೋಡಿದ್ರ ವಯಸ್ಸಿನ ದೊಡ್ಡಕ್ಕೆ ನೀನು ನನಕಿನ ಇಂಥವೆಲ್ಲ ಹೆಂಗ ಶರವಕ್ಕ ಏನು ಹೇಳ್ಬೇಕು ಹೇಳಿ ಇಂಥವಕ್ಕೆಲ್ಲ. ಅಲ್ಲ ಸುಮ್ಮನೆ ಏನೋ ಒಂದು ಹುಟ್ಟಿಸ್ಕೊಂಬಂದು ಕೇಸಿದ್ರೆ ಇನ್ನೊಬ್ಬರು ಹೆಣ್ಮಕ್ಳ ಮ್ಯಾಗ ಹುಲಿ ಹೊರಿಸ್ತೀರಂದ್ರೆ ನಿಮ್ಮ ಹತ್ರಗೆ ಏನು ಅನ್ಬೇಕತ್ತೀನಿ ನಾನು? ಅಯ್ಯಯ್ಯ ಅಲ್ಲ ಬಸವ, ಅಲ್ಲ ನಾನು ಸುಳ್ಳು ಹೇಳಕತ್ತೀನಿ ನಿನಗೆ? ಅಲ್ಲ ಏನು ಅಮ್ಮಿದೊಮ್ಮೆ ಈ ಪಟಕ್ಕನೆ ಹಿಂಗೆ ಚೇಂಜ್ ಆಗಿಬಿಟ್ಟು ನೀ ಮನುಷ್ಯಳು. ಏವ ನಾ ಯಾಕೆ ಸುಳ್ಳು ಹೇಳೇವ? ಹೇಳೋದಿತ್ತು ಹೇಳಿನಿ, ಇದ್ರ ಮ್ಯಾನ್ ಏನು ಬಿಟ್ಟದ ಏನ್ರ ಮಾಡಿ ನಾ ಹೋಗ್ತೀನಿ. ಅಯ್ಯ ನಿಂದ್ರ ಆಯ್ವ ಹೋಗೇ ಬಿಟ್ಲ. ಅಲ್ಲ ಇದು ನೀವು ನೋಡಾಳಿಕಿ. ಅಲ್ಲ ಈಕಿ ನೋಡಾಳಂದ್ರೆ ಇದನ್ನು ಊರು ತುಂಬ ಮಾಡೇ ಇರ್ತಾಳ, ಮಾಡ್ಲಾರ್ದೆ ಅಂತೂ ಇರಂಗಿಲ್ಲ. ಅಲ್ಲ ಮತ್ತೆ ಯಾರು ಹೇಳಿದ್ರ ಕಲ್ಯಾಣ ಹಾಕಂದ್ರೆ ನನಗೆ ಹುಡುಗ ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ಲು. ಈಕಿ ನೋಡಿದ್ರೆ ನೀಲವಕ್ಕನ ಮಗ ಅಂತ ಹೇಳಕತ್ತಾಳ. ಎಷ್ಟು ಕರೆ ಅದ ಎಷ್ಟು ಸುಳ್ಳು ಅದ ಯಾರಿಗೆ ಗೊತ್ತಾ?